ಈ ರೋಡ್ನ ಕಾಮಗಾರಿ ಕೆಲಸ ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡಿದ್ರಿ. ಆದರೆ ಹೇಗಾದ್ರಲ್ಲಿ ಇವತ್ತಿನ ದಿನ ಶುಕ್ರವಾರ ನಮ್ಮ ಏರಿಯಾದ ಈ ಮುಖ್ಯ ರಸ್ತೆದ ಕೆಲಸವನ್ನು ಪ್ರಾರಂಭ ಆಗಿದೆ. ಈ ಒಂದು ಕೆಲಸಕ್ಕೆ ನಮ್ಮ ಏರಿಯಾ ಸಾರ್ವಜನಿಕ ಕೂಡ ಸುಮಾರು ಜನ ಕೇಳ್ಕೊತಾ ಇದ್ರಿ, ಏನಾದರೂ ಒಂದು ರೋಡ್ ಮಾಡಿಕೊಡಿ. ಯಾಕಂತ ಹೇಳಿದರೆ ಈ ರೋಡಲ್ಲಿ ಓಡಾಡೋಕ್ಕೆ ಬಹಳ ಬೇಸರ ಆಗುತ್ತೆ. ಈ ರೋಡಲ್ಲಿ ಓಡಾಡೋ ಸಂದರ್ಭದಲ್ಲಿ ಸುಮಾರು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಕೂಡ ಆಗಿದೆ. ಅದು ಮತ್ತೊಮ್ಮೆ ಆಗಬಾರ್ದು, ನಮ್ಮ ಏರಿಯಾಗೆ ಹಾಗೂ ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಪಟ್ಟಿರುವಂಥ ಶ್ರಮದ ಇವತ್ತು ಫಲ ನಮಗೆ ಸಿಕ್ಕಿದೆ. ಒಂದು ವಿಷಯ ಏನಂತ ಹೇಳಿದರೆ, ನಮ್ಮ ಈ ರಾಜಕೀಯ ಕೆಲಸಕ್ಕೆ ಬಂದಿರುವಂಥ ಉದ್ದೇಶನ ಅಷ್ಟೇ. ಏನಂತ ಹೇಳಿದರೆ, ನಮ್ಮ ಎಲ್ಲೆಲ್ಲಿ ನಮಗೆ ಜನರ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆ ವಾರ್ಡ್ಗಳಿಗೆ ನಾವು ಮಾದರಿಯಾಗಿ ಮಾಡಿಕೊಡೋಣ ಅಂತ ನಮ್ಮ ಉದ್ದೇಶದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಖಂಡಿತವಾಗಿ ಲೇಟ್ ಆಗ್ತಾಯಿದೆ, ಆದರೆ ಆ ಲೇಟಲ್ಲಿ ಒಳ್ಳೆ ಕೆಲಸ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಸಾರ್ವಜನಿಕರಿಗೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀರಿ, ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಿ, ಇವತ್ತು ಕೂಡ ಮಾಡ್ತಾಯಿದ್ದೀರಿ. ಕಳೆದವರೆಗೂ ಲಾಸ್ಟ್ವರೆಗೂ ನಾವು ಮಾಡ್ತಾನೆ ಬರ್ತಾ ಇರ್ತೀರಿ. ಅದೇ ರೀತಿ ನಮ್ಮ ಈ 3 ವಾರ್ಡ್ಗಳಲ್ಲಿ ಮುಖ್ಯವಾಗಿ ಏನು ನೀರು ಸಮಸ್ಯೆಗಳಿತ್ತೋ ಆ ನೀರು ಸಮಸ್ಯೆಗಳು ಕೂಡ ಎಲ್ಲ ಪರಿಹಾರ ಆಗಿದೆ. ಆಲ್ಮೋಸ್ಟ್ ಎಲ್ಲ ನೀರು ಕೂಡ ನಾವು ಸೌಲಭ್ಯ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಯಾವ್ಯಾವ ಕಾಲದಲ್ಲಿ ಏನೇನು ಕೆಲಸಗಳು ಮಾಡೋಕ್ಕೆ ಕೇಳ್ಕೊತಾ ಇದ್ದಾರೆ ಜನ, ಆ ಸಂದರ್ಭದಲ್ಲಿ ನಾವು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಿ. ಅದೇ ರೀತಿ ಇವತ್ತು ಕೂಡ ನಾವು ಈ ಕೆಲಸ ಮಾಡಿದ್ದೀರಿ. ಹಾಗಾಗಿ ನಮ್ಮ ಇಡೀ ನಗರಕ್ಕೆ, ನಮ್ಮ ಇಡೀ ಏರಿಯಾಗೆ ನಾನು ಇವತ್ತಿನ ದಿನ ಅಭಿನಂದಿಸ್ತೀನಿ. ಯಾಕಂತ ಹೇಳಿದರೆ, ನೀವು ಕೇಳಿರುವಂಥ ಕೆಲಸಕ್ಕೆ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ವಿತಿನ್ 2-4 ಡೇಸ್, 2-3 ದಿನ ಒಳಗಡೆ ಈ ಕೆಲಸ ಮುಗೀತದೆ. ಹೇಳಿದರೆ ಒಂದೇ ಒಂದು ಮೇಜರ್ ಪ್ರಾಬ್ಲಮ್ ಏನಂತ ಹೇಳಿದರೆ, ಫಂಡ್ಸ್ ನಮಗೆ ಬಂದಿರಲಿಲ್ಲ. ಆ ಒಂದು ಕಾರಣದಿಂದ ಲೇಟ್ ಆಗಿರೋವಂಥದ್ದು. ಅದು ಒಂದು ಬಿಟ್ಟರೆ ಇಡೀ ರೋಡಲ್ಲಿ ನಮ್ಮ ಶಾಸಕರ ಮನೆ ಕೂಡ ಇದೆ. ಅವರಿಗೂ ಕೂಡ ನಾವು ತಿಳಿಸಿದ್ವಿ, ಈ ಥರ ನಿಮ್ಮ ಮನೆ ಕೂಡ ಇದೇ ರಸ್ತೆಯಲ್ಲಿ ಬರುತ್ತೆ, ದಯವಿಟ್ಟು ನೀವು ಏನಾದರೂ ಸ್ವಲ್ಪ ಮಾಡಿ ರಸ್ತೆಗೆ ಏನಾದರೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಬಿಟ್ರೆ ಒಳ್ಳೇದಂತ ನಾವು ಕೇಳ್ಕೊಂಡಿದ್ರೆ. ಬಟ್ ಏನು ಪ್ರಾಬ್ಲಮ್ ಏನಂತ ಹೇಳಿದರೆ, ಫಂಡ್ಸ್ದೇ ಮೇನ್ ಪ್ರಾಬ್ಲಮ್ ಇದ್ದಿದ್ದು, ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಅದು ಹೇಗೋ ಇವಾಗ ನಮಗೆ ಸಿಕ್ಕಿದೆ. ಅದೇ ರೀತಿ ನಮ್ಮ ಹೊಸದಾಗಿ ಆಯ್ಕೆ ಆಗಿರುವಂಥ ಶಾಸಕರು ಮಾನ್ಯ ಕತ್ತೂರು ಮಂಜುನಾಥ್ ಅಣ್ಣ ಅವರು ಕೂಡ ಈ ರೋಡಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಅನಿಲ್ ಅಣ್ಣ ಆಗಿರ್ಬೋದು, ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿಬ್ಬರದ್ದು ಸಹಕಾರದಿಂದ ಇವತ್ತು ಕೆಲಸ ಪ್ರಾರಂಭ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. MLAದು ಏನಲ್ಲ ಇದರಲ್ಲಿ ಗ್ರ್ಯಾಂಡು? MLAದು ಏನಿಲ್ಲ, ಮುನ್ಸಿಪಾಲ್ಟಿದೇ ಫಂಡ್ ಆಗಿರೋದು, ಮುನ್ಸಿಪಾಲ್ಟಿ ಫಂಡಲ್ಲಿ ಕೆಲಸ ಆಗಿರೋದು. ಬಟ್ ಇದಕ್ಕೆ ಒತ್ತಡ ಹಾಕಲಿಕ್ಕೆ ಬಲವಂತ ಮಾಡಿ ಕೆಲಸ ಮುಗಿಸ್ಲೇಬೇಕಂತ ಬಹಳಷ್ಟು ಪ್ರೆಷರ್ ನಮ್ಮ MLA ಆಗಿರೋರು, MLC ಆಗಿರೋರು ಕೂಡ ಇದರಲ್ಲಿ ಹಾಕಿದ್ದಾರೆ. ಇವಾಗ ಸದ್ಯಕ್ಕೆ ನಮ್ಮ ಶೈನ್ಶಾನಗರದ ಮುಖ್ಯ ರಸ್ತೆದು ಕೆಲಸ ನಡೀತಾ ಇದೆ. ಅದು ಬರೋ ಸೋಮವಾರ ಕೆಲಸ ಮುಗೀತದೆ. ಅದೇ ರೀತಿ ಈ ಒಂದು ಸೆಕೆಂಡ್ ಬಂದುಬಿಟ್ಟು ಈ MLA ಮನೆ ರಸ್ತೆ ಕೂಡ ಆಗಿದೆ. 3ನೇದು ತಾವು ತಮಗೆ ಗೊತ್ತಿರೋದು ಹಾಗೆ ಈ ಬೆಟ್ಟದ ರಸ್ತೆ ಅದು ಕೂಡ ಕೆಲಸ ನಿನ್ನೆ ರಾತ್ರಿ ಮುಗಿದಿದೆ. ಸಣ್ಣ ಪುಟ್ಟ ಕೆಲಸ ಇದೆ, ಅದು ಕೂಡ ಇವತ್ತು ಮುಗೀತದೆ. ಸುಮಾರು 3.5 ಕೋಟಿದು ಕೆಲಸ ಅದು ಕೂಡ ಮುಗಿದಿದೆ. ಮುಖ್ಯ ರಸ್ತೆ ಇನ್ನೂ ಪೆಂಡಿಂಗ್ ಇರೋದು ನಮ್ಮ ಕಾಬಾ ಶಾದಿ ಮೇಲ್ದು ರಸ್ತೆ, ಕಾಬಾ ಚೌಟಿದ್ದು ರಸ್ತೆ. ಅದು ಕೂಡ ಇದು ಮುಗ್ದಾದ್ಮೇಲೆ ಯಾವುದನ್ನ ಒಂದು ವ್ಯವಸ್ಥೆ ಮಾಡಿ ಖಂಡಿತವಾಗಿ ಅದು ಕೂಡ ಮುಗಿಸ್ಕೊಡ್ತೀವಿ ನಾವು. ಮುಖ್ಯಮಂತ್ರಿ ನಮ್ಮ ನಗರಕ್ಕೆ, ನಮ್ಮ ಕೋಲಾರ್ಗೆ ಹಾಗೂ ನಮ್ಮ ವಾರ್ಡಿಂದಾನೇ ಹೋಗ್ತಾ ಇರೋದು ಬೆಟ್ಟ. ಅದೇ ಅದು ನಾವು ಚರ್ಚೆ ಮಾಡಬೇಕು. ಅದರ ತೀರ್ಮಾನ ಏನಾಗುತ್ತೋ ಅದು ಬದ್ಧವಾಗಿ ಇರ್ತೀವಿ ನಾವು.